ವೆಲ್ಕಮ್ ಬ್ಯಾಕ್ ಟು ಲಾಶಿ ಸ್ಪೋಕ್ ಬ್ಲಾಗ್ಸ್. ಇವತ್ತು ಅಮ್ಮನ ಬರ್ಡೇ, ಸೊ ಮಾರ್ನಿಂಗಿಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಾವೀಗ ಐಪಾಕೋಗಿ ಬಂದಿದ್ದೀವಿ, ಬಟ್ ಮ್ಯಾಂಗೋ ಫ್ಲೇವರ್ ಸಿಕ್ಕಿಲ್ಲ, ಸೊ ಬ್ಲ್ಯಾಕ್ ಕರೆಂಟ್ ತೊಗೊಂಡಿದ್ದೀವಿ. ನಾನು ತೊಗೊಂಡಿದ್ದೀನಿ. ಅದಿತ್ತು ಆಲ್ಮಂಡ್ ಪಿಸ್ತಾಚು, ಅದನ್ನ ತಿನ್ನಲ್ಲ, ಇದು ಚಂದ ಅಲ್ಲ, ಸೊ ಇದೇ ತೊಗೊಂಡಿದ್ದೀನಿ. ನೈಟ್ ಕೇಕ್ ಕಟ್ ಮಾಡಿಸಿ, ನೈಟು ಒಂದು ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸಿ 12ಗೆ ಬರ್ಡೇ ಇದೆ. ಸೊ ಅಮ್ಮಂಗೆ 49 ಇಯರ್ಸ್, ಈಗ 48 ಕಂಪ್ಲೀಟ್ ಆಗಿದೆ. ಸೊ 48 ಇಯರ್ಸ್ ಅಂತ 48 ರೋಸಸ್ಸಿಂದ ಅಮ್ಮಂಗೊಂದು ಬೊಕ್ಕೆ ಮಾಡಿ ತಂದು ಕೊಟ್ಟಿದ್ದೆ. ಆ್ಯಂಡ್ ಈಗ ಜಾಯ್ಲುಕಾಸ್ಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿದ್ದಾರೆ ಅಮ್ಮ. ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಲ್ಲಿದೆ ಪಾರ್ಟಿ? ಪಾರ್ಟಿ ಸಂಜೆ ಕೊಡ್ತೀನಿ, ಎಲ್ಲರೂ ಬನ್ನಿ ಪಾರ್ಟಿಗೆ. ಎಲ್ಲರೂ ಬರಬೇಕಾ? ಯಾರ್ಯಾರು ನೋಡ್ತಿದ್ದೆ? ಯಾರ್ಯಾರು ನೋಡ್ತಾ ಇದ್ದಾರೋ ಎಲ್ಲರೂ ಪಾರ್ಟಿಗೆ ಬನ್ನಿ ಸಂಜೆ. ನಿಮ್ಮ ಪಾರ್ಟಿ ಮುಗ್ದೋಗಿರುತ್ತೆ, ಅವರೆಲ್ಲ ನಮ್ಮ ಬ್ಲಾಗ್ ಅಪ್ಲೋಡ್ ಮಾಡಿ 1 ವಾರ ಆಗಿರುತ್ತೆ, ಆಮೇಲೆ ಬರ್ತಾರೆ. ಈ ವರ್ಷ ತಿಳ್ಕೊಂಡಿರಿ, ಬರೋ ವರ್ಷ ಫಸ್ಟೇ 1 ವರ್ಷದ ಮುಂಚೆನೇ ಕೇಳಿ ಪಾರ್ಟಿ ಎಲ್ಲಿ ಕೊಡ್ತೀರಾ, ಎಲ್ಲಿ ಬರಬೇಕು ಅಂತ ಕೇಳಿ. ನಾನು ಅಡ್ರೆಸ್ ಹೇಳಿರ್ತೀನಿ, ಅಲ್ಲಿಗೆ ಬಂದರೆ ಆಯಿತು. ಸಾಕಾ? ಸಾಕು, ಪಾರ್ಟಿ ಸಿಗುತ್ತಾಗ. ಮತ್ತೆ ಏನೇನು ಗಿಫ್ಟ್ ಸಿಕ್ತು? ಗಿಫ್ಟು ಒಂದು ಹೂವಿನ ಬುಕ್ಕೆ ಕೊಟ್ಟಳೆ, 48 ರೋಸ್ ಇದೆ ಅದರಲ್ಲಿ. ಈಗ ರೋಡಲ್ಲಿ ಹೋಗ್ತಾ ಇದ್ದೀವಿ, ಮನೆಗೆ ಹೋಗಿ ತೋರಿಸ್ತೀನಿ ಅದನ್ನು. ಈಗ ಒಡವೆ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಏನೇನು ಮಾಡಿದ್ರಿ ಮಾರ್ನಿಂಗಿಂದ ಏನೇನೋ ಮೇಕಪ್ ಎಲ್ಲ ಮಾಡಿಕೊಟ್ಲು. ಮೇಕಪ್ಪ? ಅದೊಂದು ಸ್ಕಿನ್ ಕೇರ್ ಅಂತೆಲ್ಲ ಮೇಕಪ್. ಸ್ಕಿನ್ ಕೇರ್ ಮಾಡಿಕೊಟ್ಟಿದ್ದಾಳೆ. ಪಾರ್ಲರ್ಗೇನು ಬೇಡ ಹೋಗೋದು ಅಂತ, ನಾನು ಪಾರ್ಲರ್ಗೆ ಯಾವತ್ತೂ ಹೋಗಿಲ್ಲ. ಇವಳು ಹಂಗಾಗಿ ಮನೇಲೇ ಮಾಡ್ಕೊಡ್ತೀನಿ ನೋಡಿ ಅಂತ ಮಾಡಿಕೊಟ್ಟವಳೆ. ನಾನು ಹೋಗಿದ್ದೀನಿ ಪಾರ್ಲರ್. ಅವಳು ಹೋಗಿಲ್ಲ, ನಾನು ಹೋಗಿಲ್ಲ ಇಲ್ಲಿವರೆಗೂ ಪಾರ್ಲರ್ಗೆ. ಆಮೇಲೆ ಇನ್ನೇನು ಗಿಫ್ಟ್ ಸಿಕ್ತು? ಸ್ಯಾರಿ ಕೊಟ್ಟವ್ರು ಎಲ್ಲರೂ ಒಂದೊಂದು. ಸ್ಫೂರ್ತಿ ಅವ್ರ ಅಪ್ಪ ಒಂದು, ಅವ್ರ ಅಣ್ಣ ಒಂದು. ಅಣ್ಣ ಅಂದರೆ ನಮ್ಮ ಅಣ್ಣ, ನಿಮ್ಮ ಮಗ? ನನ್ನ ಮಗ ಅಂದರೆ 3 ಸ್ಯಾರಿ ಕೊಟ್ಟವ್ರೆ. ಆಮೇಲೆ ಅದೇ ಈಗೇನು ಒಡವೆ ಏನು ಕೊಡಿಸ್ತಾರೆ ನೋಡಬೇಕು. ಈಗ ಹೋಗ್ತಾ ಇದ್ದೀವಿ, ಹೋಗಾದ್ಮೇಲೆ ಸೆಲೆಕ್ಷನ್ ಆದಮೇಲೆ ತೋರಿಸ್ತೀನಿ. ಓಕೆ, ಅದಾದಮೇಲೆ ಗಾಯ್ಸ್ ಇನ್ನೊಂದು ಸ್ವಲ್ಪ ಸರ್ಪ್ರೈಸ್ ಪ್ಲ್ಯಾನ್ಸ್ಗಳಿದೆ, ನೋಡುವ ಹೆಂಗಾಗುತ್ತೆ ಏನೋ ಅಂತ. ಅಲ್ಲಿ ತನಕ ಇಲ್ಲಿ ಪಪ್ಪ. ಹಾಯ್ ಪಪ್ಪ. ನಿಮ್ಮ ಹೆಂಡತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರೋ 49ನೇ ವರ್ಷಕ್ಕೆ? ಭಗವಂತ ಅವಳಿಗೆ 100 ವರ್ಷ ಸಕಲ ಐಶ್ವರ್ಯ ಭಾಗ್ಯ ಆರೋಗ್ಯ ಕೊಟ್ಟು ಕಾಪಾಡಿ. ಏನಾದ್ರು ಬಂದು ಕಮ್ಮಿ ಮಾಡಲಿ ಅಂದರೆ ಏನು ಮಾಡ್ತೀರಿ? ಏನೂ ಕಮ್ಮಿ ಮಾಡೋದು, ಎಲ್ಲ ಸಕ್ಸಸ್ ಇದೆ. ಕೋಪ ಕಮ್ಮಿ ಮಾಡೋದು. ಫೈನಲಿ ಜಾಯ್ಲುಕಾಸ್ಗೆ ಹೋಗಿ 1 ಇಯರಿಂಗ್ನ ಸೆಲೆಕ್ಟ್ ಮಾಡಿ ಗಿಫ್ಟ್ ಮಾಡಿದ್ದೀನಿ. ಬಟ್ ಅಮ್ಮ ಸೆಲೆಕ್ಷನ್, ನಂದೇನು ಸೆಲೆಕ್ಷನ್ ಅಲ್ಲ. 95,000 ಆಯಿತು. ಅಷ್ಟು ಕಮ್ಮಿ ಆಯಿತು ಅಂತ ಅನಿಸ್ತೇನೋ ಅಮ್ಮಂಗೆ, ಗೊತ್ತಿಲ್ಲ. ಬಟ್ ದೊಡ್ಡ ತೆಕ್ಕೊಡ್ಬೇಕಿತ್ತು. ಇವಳು ಫಸ್ಟಾಗಿ ಇವಳಿಗೆ ಕೆಲಸ ಮಾಡಿ ಸಂಬಳ ತಗೊಂಡಿರೋದ್ರಲ್ಲಿ ನನಗೆ ತೆಕ್ಕೊಟ್ಟವಳೆ. ಹೋದ ಸಲ ಒಂದು ಈ ಚೈನ್ ತೆಕ್ಕೊಟ್ಟಿದ್ಲು, ಇದನ್ನು ತೆಕ್ಕೊಟ್ಟಿದ್ಲು. ಹೋದ ಸಲ 1,80,000 ಆಗಿತ್ತು, ಅಂದರೆ ಡೈಮಂಡಿನ ತೆಕ್ಕೊಟ್ಟಿದ್ಲು. ಈ ಸಲ ಒಂದು ಇಯರಿಂಗ್ ತೆಕ್ಕೊಟ್ಟವಳೆ. ಅಂಥದ್ರಲ್ಲಿ ಪಾಪ ಇವಳು ತೆಕ್ಕೊಡೋದೇ ದೊಡ್ಡದು. ಅದರಲ್ಲಿ ಇವಳು ಅಷ್ಟು ತೆಕ್ಕೊಟ್ಟವಳೆ ಇಷ್ಟು ತೆಕ್ಕೊಟ್ಟವಳೆ ಅನ್ಬಾರ್ದಲ್ವ. ಇವಳು ತೆಕ್ಕೊಡೋದೇ ದೊಡ್ಡ ಖುಷಿ ಅಲ್ವಾ ನಮಗೆ. ಇಷ್ಟ ಆಯ್ತಾ ನಮಗೆ? ಓ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮನೇಲಿ ತೋರಿಸ್ತೀನಿ ನಿಮಗೆ ಮತ್ತೆ. ಇಲ್ಲ, ತೋರಿಸಿ. ಇಲ್ಲಿದೆ ಗಾಯ್ಸ್, ವರ್ಲ್ಡ್ ಫೇವ್ರೆಟ್ ಜುವೆಲ್ಸ್, ಜಾಯ್ಲುಕಾಸ್. ಆಮೇಲೆ ಏನಂದರೆ ಗಾಯ್ಸ್, ನಾವು 90 ತುಂಬ ಪರ್ಚೇಸ್ ಮಾಡೋದೆಲ್ಲ ಬಂದುಬಿಟ್ಟು ಜಾಯ್ಲುಕಾಸ್ದೆ. ಇಲ್ಲಿ ತನಕ ನಮ್ಮ ಮನೇಲಿ ಎಷ್ಟು ಗೋಲ್ಡ್ ಇದೆ ಅದಷ್ಟು ಜಾಯ್ಲುಕಾಸ್ ನೋಡಿ. ಅಂದರೆ ಇಲ್ಲಿ ಕತ್ಲೆ ಇದೆ, ಹಂಗಾಗಿ ಕಾಣಿಸ್ತಾ ಇಲ್ಲ ಸರಿಯಾಗಿ. ಇದು ಬೆಳಕಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ, ಇಲ್ಲಿ ಕತ್ಲೆ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಹಂಗಾಗಿ ನಿಮ್ಗೆ ಮತ್ತೆ ಮನೇಲಿ ಒಂದ್ಸಲ ತೋರಿಸ್ತೀನಿ. ನಾನು ಹೊಟ್ಟೆ ಹಸ್ತಿದೆ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಅಂದರೆ ಮಸಾಲೆ ಪುರಿ ತರಿಸ್ಕೊಂಡಿದ್ದೀವಿ. ಮಸಾಲೆ ಪುರಿ ಆಲ್ ಟೈಮ್ ಫೇವ್ರೆಟ್ ನಮ್ಗೆ.
ತಗೊಳ್ಳಿ ತಿನ್ನಿ. ಅದಕ್ಕೆ ಇಬ್ಬರು ತಿನ್ನೋಣ ಅಂತ ತರಿಸ್ಕೊಂಡಿದ್ದೀವಿ. ಈಗ ಹೊಟ್ಟೆ ಹಸಿತಿದೆ, ತಿನ್ಬಿಟ್ಟು ಮತ್ತೆ ಮಾತಾಡ್ತೀವಿ. ಪಾನಿಪುರಿ ಮಸಾಲೆ ಪುರಿ ತಿಂದಾಯಿತು. ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನಾನು ಕೊಡ್ಸಿರೋ ಸೀರೆನ ಅಮ್ಮ ಹಾಕೊಳ್ಳುತ್ತೆ. ಸೀರೆ ಇದೆ ಸಖತ್ವ. ಅದರಲ್ಲಿ ಈಗ ಸ್ಫೂರ್ತಿ ಕೊಡ್ಸಿರೋ ಸೀರೆ ಹಾಕೋತೀನಿ. ಈಗ ಫಸ್ಟ್ ಮನೆಗೆ ಹೋಗಿ ಒಂದ್ಸಲ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಸೀರೆ ಹಾಕೊಂಡು ಮತ್ತೆ ನಿಮಗೆ ಕಾಲ್ ಮಾಡ್ತೀವಿ. ನಾವು ಕಾಲ್ ಮಾಡುತ್ತಂತೆ ಗೈಸ್, ವಿಡಿಯೋ ಬರಲ್ಲ, ಕಾಲ್ ಮಾಡುತ್ತೆ. ಮತ್ತೆ ವಿಡಿಯೋ ಮಾಡ್ತೀವಿ ಅಲ್ಲ ಪಪ್ಪ. ಮೀನಮ್ಮ ಸಪ್ಲೈಯರ್ ನಮ್ಮ ಕಾರ್ಗೆ ತಂದ್ಕೊಡ್ತಾಳಲ್ಲ ಮೀನು ಅಲ್ವನೇ? ಮೊನ್ನೆ ಬ್ಯಾಕ್ ಟು ಹೋಮ್. ಈಗ ನಾನು ಅಮ್ಮ ಮನೆಗೆ ಬಂದು ಅಮ್ಮ ರೆಡಿಯಾಗಿದೆ. ಆ್ಯಂಡ್ ಇದು ನಾನು ಕೊಡ್ಸಿರೋ ಸ್ಯಾರಿ ಅಮ್ಮಂಗೆ. ಓಕೆ, ನೆಕ್ಸ್ಟ್ ಇಲ್ಲಿದೆ ಇಯರಿಂಗ್ಸ್. ಇದು ನಾನು ಕೊಡ್ಸಿರೋದು ಅಮ್ಮನ ಬರ್ಡೇಗೆ. ಓಕೆ, ಅದಾದಮೇಲೆ ನಾನು ನಿಮಗೆ 14/8 ರೋಸಸ್ಸಿಂದ ಮಾಡಿಸಿರೋ ಬೊಕ್ಕೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿದೆ, ತಗೊಳ್ಳಿ ಮಮ್ಮ. ಖುಷಿ ಆಯಿತಾ? ಎಷ್ಟು ಖುಷಿ ಆಯಿತು? ಖುಷಿ ಆಯ್ತು ಅಷ್ಟೇ. ಖುಷಿ ಆಯಿತು. ಗೈಸ್, ಈಗ ಹೈವೇಗೆ ಬಂದಿದ್ವಿ ನಾನು ಪಪ್ಪ ಅಮ್ಮ. ಇಲ್ಲಿ ಕೇಕ್ ಕಟ್ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮಮ್ಮಗೆ ನಿದ್ದೆ ಬಂದೈತೆ ನಂಗೆ ಕಾಣ್ತೈತೆ. ಇಲ್ಲ, ಇಲ್ಲಿ ಶಾಂತಿಗ್ರಾಮದ ಹತ್ರ ಹೈವೇಗೆ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದ್ರದ್ದು ಒಂದು ಶಾರ್ಟ್ಸ್ ಕ್ಲಿಪ್ ಹಾಕ್ತೀವಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ, ಅದು ಕೂಡ ನೋಡಿ. ಈಗ ಹೋಟ್ಲಿಗೆ ಹೋಗಿ ಡಿನ್ನರ್ ಮುಗಿಸಿ ಮನೆಗೆ ಹೋಗ್ತೀವಿ ಅಷ್ಟೇ. ಬಾಯ್. ಓಕೆನಾ? ನಾವು ಫೈನಲ್ ಆಗಿ ಡಿನ್ನರ್ ಮುಗಿಸಿ ನಾನು ಪಪ್ಪ ಅಮ್ಮ ಅಲ್ಲಿಂದ ಹೊರಟ್ವಿ.